ಪದ್ಯ 17 ಸರ್ವಜ್ಞನ ವಚನಗಳು. ಕೃತಿಕಾರರ ಪರಿಚಯ. ಕವಿ ಸರ್ವಜ್ಞ. ಕಾಲ ಕ್ರಿಸ್ತಶಕ 15ರಿಂದ 16ನೇ ಶತಮಾನ. ಸ್ಥಳ ಅಂಬಲೂರು. ತಂದೆ ಬಸವರಸ. ತಾಯಿ ಮಾಳಿ. ಪ್ರಶ್ನೆಗಳು. 1 ವಾಕ್ಯ. ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ? ನಮ್ಮೊಳಗಿನ ಹರನನ್ನು ಗುರುವು ತೋರುತ್ತಾರೆ. ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ? ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಮರದೊಳಗಿನ ಬೆಂಕಿಗೆ ಹೋಲಿಸಿದ್ದಾನೆ. ತನ್ನನ್ನು ತಾನು ಅರಿಯುವುದು ಎಂದರೇನು? ತನ್ನನ್ನು ತಾನು ಅರಿಯುವುದು ಎಂದರೆ ನಮ್ಮ ಅಂತರಂಗವನ್ನು ಅರಿಯುವುದು ಎಂದರ್ಥ. ಜಗಕ್ಕೆ ಯಾರಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ? ಜಗಕ್ಕೆ ಗುರುವಿನಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ. ಗುರುವಿಗಿಂತ ಬೇರೆ ಬಂಧುವಿಲ್ಲ ಏಕೆ? ಗುರುವಿಗಿಂತ ಬೇರೆ ಬಂಧುವಿಲ್ಲ ಏಕೆಂದರೆ ಗುರು ನಮ್ಮ ಬಂಧನವನ್ನು ಕಳೆಯುತ್ತಾನೆ, ಮುಕ್ತಿಯ ಕಡೆ ಕರೆದೊಯ್ಯುತ್ತಾನೆ. ಗುರು ಹಿರಿಯರಿಗೆ ಹೇಗೆ ನಮಿಸಬೇಕೋ? ಗುರು ಹಿರಿಯರಿಗೆ ಶಿರಬಾಗಿ ನಮಿಸಬೇಕೋ? ಸರ್ವಜ್ಞ ಕವಿಯ ಜನ್ಮಸ್ಥಳ ಯಾವುದೋ? ಸರ್ವಜ್ಞ ಕವಿಯ ಜನ್ಮಸ್ಥಳ ಅಂಬಲೂರು. 2-3 ವಾಕ್ಯ. ತನ್ನ ತಾನು ಅರಿಯುವುದರಿಂದ ಪ್ರಯೋಜನಗಳೇನು? ತನ್ನ ತಾನು ಅರಿಯುವುದರಿಂದ ನಮ್ಮ ಅಂತರಂಗದಲ್ಲಿ ದೇವರು ನೆಲೆಸಿರುವ ಸತ್ಯ ತಿಳಿಯುತ್ತದೆ. ಒಳ್ಳೆಯ ಸಂಸ್ಕೃತಿಯನ್ನು ಅರಿತುಕೊಳ್ಳಬಹುದಾಗಿದೆ. ಗುರು ಹಿರಿಯರ ಬಗ್ಗೆ ಗೌರವ ಭಾವನೆ ಬೆಳೆಯುತ್ತದೆ. ಬಂಧುಗಳ ಸ್ವಭಾವ ಯಾವ ರೀತಿಯದು ಎಂದು ಸರ್ವಜ್ಞ ಕವಿ ಹೇಳಿದ್ದಾನೆ. ಬಂಧುಗಳ ಸ್ವಭಾವ ಬಂದುಂಡು ಹೋಗುವ ರೀತಿಯದು. ಸಿಹಿಗೆ ಮುತ್ತುವ ಇರುವೆಗಳಂತೆ ಇರುತ್ತದೆ. ಸಿಹಿ ಖಾಲಿಯಾದ ಮೇಲೆ ಇರುವೆಗಳು ಖಾಲಿಯಾಗುವಂತೆ ಬಂಧುಗಳು ಕಷ್ಟಕಾಲದಲ್ಲಿ ದೂರವಾಗುವ ಸ್ವಭಾವ ಹೊಂದಿದ್ದಾರೆ. ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾರೆ? ಸರ್ವಜ್ಞನ ಪ್ರಕಾರ ಜಗತ್ತಿನಲ್ಲಿ ಶ್ರೇಷ್ಠವಾದ ಮಾರ್ಗದರ್ಶಕ ಗುರುವೇ ಆಗಿದ್ದಾನೆ. ಗುರುವಿನಿಂದಲೇ ಬಂಧುಗಳು, ಗುರುವಿನಿಂದಲೇ ದೇವರು, ಗುರುವಿನಿಂದಲೇ ನಮ್ಮ ಪುಣ್ಯ, ಗುರುವಿನಿಂದಲೇ ಜಗಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಬಣ್ಣಿಸಿದ್ದಾನೆ. ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಯಾವ ಫಲಗಳು ಸಿಗುತ್ತವೆ? ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಜ್ಞಾನದ ಫಲಗಳು ನಮಗೆ ಸಿಗುತ್ತವೆ. ಪುಣ್ಯ ಪ್ರಾಪ್ತಿಯಾಗುತ್ತದೆ. ದೇವರ ಸಾಕ್ಷಾತ್ಕಾರವಾಗುತ್ತದೆ. ಲಕ್ಷ್ಮೀ ಕೃಪೆ ಸಿಗುತ್ತದೆ. ಕೈಲಾಸ ದೊರೆಯುತ್ತದೆ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಬಂಧು. ನಮ್ಮ ಅಕ್ಕನ ಮದುವೆಗೆ ಬಂಧು ಬಳಗವೆಲ್ಲ ಸೇರಿದ್ದರು. ಬಂಧನ. ಕಳ್ಳನನ್ನು ಪೊಲೀಸರು ಬಂಧನದಲ್ಲಿ ಇರಿಸಿದರು. ಪುಣ್ಯ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಸಿಗುತ್ತದೆ. ಮುಕ್ತಿ. ಮರಣದ ನಂತರ ಮುಕ್ತಿ ಸಿಗುತ್ತದೆ. ಸಿರಿ. ಸಿರಿ ಬಂದಾಗ ಬೆಳೆದು ಬಂದ ಜೀವನವನ್ನು ಮರೆಯಬಾರದು. ತಿಳಿವು. ನಮ್ಮೊಳಗಿನ ಹರನನ್ನು ಗುರುವು ತಿಳಿಯುತ್ತಾನೆ. ವಿರುದ್ಧಾರ್ಥಕ ಪದ. ಬಂಧನ, ಬಿಡುಗಡೆ, ಪುಣ್ಯ, ಪಾಪ, ಹಿರಿಯ, ಕಿರಿಯ, ಜ್ಞಾನಿ, ಅಜ್ಞಾನಿ. ಸಮಾನಾರ್ಥಕ ಪದ. ಅರಿ, ತಿಳಿ, ತಿಳಿದುಕೋ, ಅರ್ಥ ಮಾಡಿಕೋ. ನರ, ಮನುಷ್ಯ, ಮಾನವ, ಮನುಜ. ಶಿರ, ತಲೆ, ಮಸ್ತಕ. ಕರ, ಹಸ್ತ, ಕೈ. ಜಗ, ಲೋಕ, ಜಗತ್ತು, ವಿಶ್ವ. ಬಂಧು, ರಕ್ತ ಸಂಬಂಧಿ, ನೆಂಟ. ಬಿಡಿಸಿ ಬರೆಯಿರಿ. ಮರದೊಳಗೆ. ಮರದ ಪ್ಲಸ್ ಒಳಗೆ, ಮರದೊಳಗೆ. ತಾನರಿಯ. ತಾನು ಪ್ಲಸ್ ಅರಿಯ, ತಾನರಿಯ. ಬಂದುಂಡು. ಬಂದು ಪ್ಲಸ್ ಉಂಡು, ಬಂದುಂಡು. ಕಳೆಯಲರಿಯರು. ಕೇಳಲು ಪ್ಲಸ್ ಅರಿಯರು, ಕಳೆಯಲರಿಯರು. ವಿಭಕ್ತಿ ಪ್ರತ್ಯಯ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.